ಹೇಳ್ತಾರೆ. ಆದರೆ ಕೇಂದ್ರ ಸಚಿವರು ಏನು ರಾಜ್ಯಕ್ಕೆ ತಂದಿದ್ದಾರೆ ಅನ್ನೋದು ಬೇಕಲ್ಲ. ಕೇಂದ್ರ ಸಚಿವರು ನಮ್ಮ ರಾಜ್ಯಕ್ಕೆ ಏನು ತಂದಿದ್ದಾರೆ, ಕರ್ನಾಟಕ ಅಂತ ಕರ್ನಾಟಕ ಪುಸ್ತಕದಲ್ಲಿ, ಕೇಂದ್ರ ಬಜೆಟ್ ಪುಸ್ತಕದಲ್ಲಿ ತೋರಿಸ್ಬೇಕಿತ್ತಲ್ಲ. ಕರ್ನಾಟಕ ಈಗ ನೀವೇ ನೋಡಿದ್ರಿ, ಈಗ ಕಳೆದ ತಿಂಗಳು ನಮ್ಮ ಲೋಕಸಭೆಯಲ್ಲಿ ಬಜೆಟ್ ಮಂಡಿಸಿದ್ರು, ಈಗ ವಿಧಾನಸಭೆಯನ್ನ ರಾಜ್ಯ ಸರ್ಕಾರದವ್ರು ಮಾಡ್ತಿದ್ದಾರೆ. ಎರಡೂ ಪುಸ್ತಕ, ಎರಡು ಬಜೆಟ್ ಪ್ರತಿಯನ್ನು ನನಗಿಂತ ಹೆಚ್ಚಾಗಿ ಮಾಧ್ಯಮದವರೇ ತೆಗೆದು ನೋಡಿ. ಅದರಲ್ಲಿ ಕೇಂದ್ರ ಸರ್ಕಾರದವ್ರು ಏನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದೆ ಈ ಎಲ್ಲ ಜಿಲ್ಲೆಗಳಲ್ಲಿ ಅನ್ನೋದನ್ನು ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಹಾಗಾಗಿ ಅವ್ರು ಏನು ತಂದಿದ್ದಾರೆ ಅನ್ನೋದನ್ನ ತಿಳಿದು ಆಮೇಲೆ ಕರ್ನಾಟಕ ಬಜೆಟ್ ಬಗ್ಗೆ ಮಾತಾಡ್ತಾರೆ. ನಿನ್ನೆ ವಿಜಯೇಂದ್ರ ಮತ್ತು ಅವರೆಲ್ಲರೂ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲ, ಈಗ ನಾನು ಮನವಿ ಮಾಡ್ತೀನಿ ಅವ್ರಿಗೆಲ್ಲ, ದಯಮಾಡಿ ಕೇಂದ್ರದಿಂದ ಅನುದಾನ ಕೊಡಿಸಿ. ನಮಗೆ ಬರಬೇಕಾದಂತಹ ಅನುದಾನ ನಮ್ಮ ಹಕ್ಕು. GSTಲಾಗಿರ್ಬೋದು, ನಮಗೆ ಭದ್ರಾ ಮೇಲ್ದಂಡೆಲಾಗಿರ್ಬೋದು, ನಾವು ಹಾಸನಕ್ಕೆ IIT ಕೇಳ್ತಿದ್ವಿ, ಇದನ್ನೆಲ್ಲ ತರುವಂಥ ಕೆಲಸವನ್ನು ಅವ್ರು ಮಾಡಲಿ. ಇಲ್ಲದೆ ಹೋದರೆ ನಮ್ಮ ರಾಜ್ಯ ಸರ್ಕಾರದ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸಿ. ಪಾಲಿಕೆಗೆ 200 ಕೋಟಿ ಬಿಟ್ಟರೆ ಇನ್ನೇನು ತಂದಿದೆ ಅಂತ ಅಲ್ಲ, 200 ಕೋಟಿ ಅಷ್ಟು ಸುಲಭವಾದ ದುಡ್ಡಲ್ಲ. ನಾನು ಅಂದ್ಕೊಂಡಿದ್ದೀನಿ 200 ಕೋಟಿ ಅನ್ನೋದು 10-15 ಕೋಟಿ ದುಡ್ಡಲ್ಲ. ಅದು 200 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಇದು. ಯಾಕಂತ ಹೇಳಿದ್ರೆ ಸುಮಾರು 25 ಹೆಚ್ಚು ಗ್ರಾಮಗಳು ನಮ್ಮ ನಗರಸಭೆಗೆ ಸೇರಿ ಮೇಲ್ದರ್ಜೆಗೆ. ಹಾಗಾಗಿ 25 ಊರಿಗೆ ಅವರು 200 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ಪುಟ್ಟ ದುಡ್ಡಲ್ಲ. ಜೊತೆಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ಗೆಲ್ಲ ದುಡ್ಡು ಕೊಟ್ಟಿದ್ದಾರೆ. ನೀವೆಲ್ಲ ಬಜೆಟ್ ಪ್ರತಿ ನೋಡಿದ್ದೀರಿ. ಸುಮಾರು ಏತ ನೀರಾವರಿಗಳಿಗೆ ಕೊಟ್ಟಿದ್ದಾರೆ ಮತ್ತು ಚೆಕ್ ಡ್ಯಾಮ್ಸ್ ನಿರ್ಮಾಣಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಹಾಸನಕ್ಕೆ ಕಳೆದ ಬಾರಿಗಿಂತ ನಾನು ಒಂದು ಏನಂತ ಹೇಳ್ತಾರಲ್ಲ, ಘಂಟಾಘೋಷವಾಗಿ ಹೇಳ್ತೀನಿ, ಈ ಬಾರಿ ನಮ್ಮ ಹಾಸನಕ್ಕೆ ಅತ್ಯಂತ ಹೆಚ್ಚು ಅನುದಾನ ಸಿಕ್ಕಿದೆ. ಜೊತೆಗೆ ನಮ್ಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಕೇಳ್ಬೋದು ವಿರೋಧ ಪಕ್ಷದವರು, ವಿಮಾನ ನಿಲ್ದಾಣಕ್ಕೆ ಇವ್ರು ಏನು ದುಡ್ಡು ತಂದ್ರು. ಆದರೆ ಇಟ್ಸ್ ಆನ್ಗೋಯಿಂಗ್ ಪ್ರಾಜೆಕ್ಟ್ ನಮ್ಮ ವಿಮಾನ ನಿಲ್ದಾಣ. ಹಾಗಾಗಿ ಈ ಬಾರಿ ವಿಮಾನ ನಿಲ್ದಾಣದಲ್ಲಿ ಈ ಬಜೆಟ್ ಆದ ನಂತರ ನಮಗೆ ದುಡ್ಡು ಬಂದೇ ಬರ್ತದೆ. ಅದರ ಬಗ್ಗೆ ಯಾವುದೇ ಅನುಮಾನ ಮಂಜೂರನ್ನು ಮಾಡಿದ್ದಾರೆ. ಅದಕ್ಕೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಜೊತೆಗೆ ನಾವು ಇನ್ನೂ ಹಲವಾರು ಅನುದಾನಗಳು ಕೊಟ್ಟಿದ್ದಾರೆ. ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗೆ ಏನೇನು ಈಗಿರುವಂತಹ ಪ್ರಾಜೆಕ್ಟ್ಗೆಲ್ಲ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಬಜೆಟ್ ಪ್ರತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಜನಸಾಮಾನ್ಯರ ಬಜೆಟ್ ಇದಾಗಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಉದ್ಯೋಗ ನೇಮಕಾತಿ, ವಿವಿಧ ಕಡೆ ಇರುವಂತಹ ಇಲಾಖೆಯಲ್ಲಿರುವಂತಹ ನಮ್ಮ ವೃತ್ತಿಪರ ಏನೇನು ಇಲಾಖೆ ಭರ್ತಿ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತೀವಿ. ವಿವಿಧ ಇಲಾಖೆಯಲ್ಲಿ ಸಹ ಒಂದು ಆಶಾದಾಯಕ ನಿಧಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಇದು ಎಲ್ಲ ರೀತಿಯಲ್ಲಿ ಜನಸಾಮಾನ್ಯರ ಬಜೆಟ್ ಮತ್ತು ಮಹಿಳಾ ಬಜೆಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಿರ್ಬೋದು ಎಲ್ಲ ಸಮಾಜಕ್ಕೆ ಅತ್ಯಂತ ಉತ್ತಮವಾದಂತಹ ಬಜೆಟನ್ನು ಈ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ.